ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ ಲೇಟಾಗಿ ಬರ್ತಾ ಇದ್ದೀನಿ, ತುಂಬ ದಿನಗಳಾದ ನಂತರ ಚಾರ್ಟ್ ಸ್ಟಾಕಲ್ಲಿ ಮಾತಾಡ್ತಾ ಇದ್ದೀವಿ. ಆದರೆ ಇವತ್ತೇನಾಯಿತು, 2025 ಬೆಸ್ಟ್ ರ್ಯಾಲಿ ಬಂದಂಥ ದಿನ ಇವತ್ತು. ನಿಫ್ಟಿ ಸೆನ್ಸೆಕ್ಸು ಎಲ್ಲ ಧೂಮ್ ಧಮಾಕ ಮಾಡಿಬಿಟ್ಟಿದೆ ಇವತ್ತು. ಕಾರಣ ಸುಮಾರು ನ್ಯೂಸ್ಗಳಿದೆ. ಒಂದು, ಭಾರತ ಮತ್ತು ಪಾಕಿಸ್ತಾನ ಏನು ಮಾತುಕತೆ ಮಾಡಿಕೊಂಡು ಇವಾಗ ನಿಲ್ಸಕ್ಕೆ ಅಂತ ಆಗಿದ್ದು, ವೀಕೆಂಡಲ್ಲಿ ಆಗಿದ್ದಂಥ ಚೇಂಜಸ್ಸು. ಅದರಿಂದ ಜೊತೆಗೆ US ಮತ್ತು ಚೈನಾ ಟ್ರೇಡ್ ಏನೋ ಡೀಲ್ ಮಾಡ್ಕೊತಾರೆ, ಸರಿ ಹೊಂದಿಸ್ಕೊತಾರೆ ಅಂತ ಒಂದು ಬರ್ತಾ ಇದೆ. ಅದು ಜೊತೆಗೆ ಸುಮಾರು ಬ್ಲಾಕ್ ಡೀಲ್ಗಳು ಇವತ್ತು ನ್ಯೂಸು ಆಚೆ ಬಂದಿತ್ತು. ಇದೆಲ್ಲದನ್ನು ಸೇರಿ ಬಂದಿದೆ. ಈ ಥರ ಎಲ್ಲ ಮೂಮೆಂಟ್ ಆದಾಗ ಅನ್ಸಿರ್ಬೋದು FIDAಗಳು ಇವತ್ತು ಸಿಕ್ಕಾಪಟ್ಟೆ ಬೈ ಮಾಡಿರ್ತಾರೆ ಅಂತ. ಆದರೆ ಡೇಟಾ ನೋಡಿದ್ರೆ, ಪ್ರಾವಿಷನಲ್ ಡೇಟಾ ಆಫ್ಕೋರ್ಸು ಸೆಬಿ ಡೇಟಾ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಏನು ಅಂತ. ಪ್ರಾವಿಷನಲ್ ಡೇಟಾದಲ್ಲಿ ಏನಂತ ದೊಡ್ಡದಾಗಿ ಏನು ಬೈ ಮಾಡಿಲ್ಲ. ಇಬ್ಬರು ಬೈ ಮಾಡಿದ್ದಾರೆ, ಬಟ್ ಇಬ್ಬರು 2,000 ಕೋಟಿಗಿಂತ ಒಳಗಡೆ ಬೈ ಮಾಡಿದ್ದಾರೆ ಅಂತ ಬಂದಿದೆ. ಹಾಗಾದರೆ ಏನು, ರಿಟೇಲರ್ಸ್ ಬೈ ಮಾಡಿದ್ರ, ಏನಿದು ಕತೆ ಅಂತ ನೋಡೋಣ. ರಿಟೇಲರ್ಸ್ ಬೈ ಮಾಡಿದ್ರು ಅಂತ ಹೇಳೋಕ್ಕೆ ಕಷ್ಟ ಇದೆ ಇವತ್ತು. ಯಾಕೆಂತಂದರೆ ಅಕ್ರಾಸ್ ದ ಸೆಕ್ಟರಲ್ಲಿ ಇವತ್ತು ತುಂಬ ಒಂದು ಪಾಸಿಟಿವಿಟಿ ಇತ್ತು. ನಿಫ್ಟಿನಲ್ಲಿ ನೀವು ನೋಡ್ತಾ ಬರೋದಾದ್ರೆ 50ರಲ್ಲಿ 48 ಸ್ಟಾಕ್ ಗ್ರೀನಲ್ಲಿ ಕ್ಲೋಸಿಂಗ್ ಆಗಿದೆ. ತುಂಬ ಕಡಿಮೆ ದಿನ. ಅಂದರೆ ಗ್ರೀನ್ ಅಂದರೆ ಯಾವ ಥರ ಗ್ರೀನು, ಒಂದು 4%, 5% ಕಂಡ್ಕೊಂಡಿದ್ದ ಸ್ಟಾಕ್ ಎಲ್ಲನೂ ಕೂಡ ಆ ರೀತಿಯಾಗಿ ಇವತ್ತು ಕ್ಲೋಸಿಂಗ್. ಎಸ್ಪೆಷಲಿ IT ಸೆಕ್ಟರ್ ಮತ್ತು PSU ಬ್ಯಾಂಕ್ ಸೆಕ್ಟರು ತುಂಬ ಪಾಸಿಟಿವ್ ಆಗಿತ್ತು. ಸೊ ಟಾಪ್ ಗೈನರ್ ಅಂದರೆ ಯಾವ್ದು ಇವತ್ತು ಹುಡುಕಬೇಕು. 7% ಎಲ್ಲ ಮೂಮೆಂಟ್ ಬಂದಿದೆ ನೋಡಿ. ಅದಾನಿ ಎಂಟರ್ಪ್ರೈಸಸಲ್ಲಿ 7.74%, ಇನ್ಫೋಸಿಸಲ್ಲಿ 7.91%, ಶ್ರೀರಾಮ್ ಫೈನಾನ್ಸಲ್ಲಿ 7.4%. ಇದು 7% ಬಂದಿರುವಂಥ ಸ್ಟಾಕ್ಗಳು ಅಂತ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಬರೋದಾದರೆ ಸನ್ ಫಾರ್ಮಾ ಅಂತ ಕಾಣಿಸುತ್ತೆ. ಇಲ್ಲ, ಸನ್ ಫಾರ್ಮಾಗಿಂತ ಇಂಡಸ್ಇಂಡ್ ಬ್ಯಾಂಕು 3.63% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡ್ತಾ ಬರೋದಾದರೂ ಕೂಡ ನಿಫ್ಟಿ ನೆಕ್ಸ್ಟ್ 15ನಲ್ಲೂ ಸುಮಾರು ಕಂಪ್ನಿಗಳು 8%, 9% ಮೇಲೆ ಹೋಗಿತ್ತು. ಎಗೇನ್ ಅದಾನಿ ಎನರ್ಜಿ ಸೊಲ್ಯೂಷನ್ಸು 8.12% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 15ನಲ್ಲೂ ಅವರೇ ಟಾಪ್ ಗೇನರು. ನಿಫ್ಟಿ 15ನಲ್ಲೂ ಅದಾನಿ ಗ್ರೂಪಿಂದ ಟಾಪ್ ಗೇನರ್ ಆಗಿದೆ. ಇಂಡಿಗೋ ಒಂದು ಬ್ಲಾಕ್ ಡೀಲ್ ಆಗೋದಿದೆ, ಅದರಲ್ಲಿ 7% ಅಪ್ಮೌಂಟ್ ಬಂದಿದೆ. DB ಸ್ಲ್ಯಾಬ್ಸು 1.39% ಕರೆಕ್ಷನ್ ಬಂದಿದೆ. HAL ಅಲ್ಲಿ ಈಗ ಯುದ್ಧ ಎಲ್ಲ ಇದ್ದಾಯಿತು, ಅಲ್ಲಿ ಕೂಡ ಒಂದು ಕರೆಕ್ಷನ್ ಆಗಿರುವಂಥದ್ದು ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಿ, ಡಿಫೆನ್ಸ್ ಸೆಕ್ಟರ್ದು ಯಾವ್ಯಾವ್ದು ಕಾಂಟ್ರಿಬ್ಯೂಷನ್ ಮಾಡಿತ್ತು, ಏನು ಕತೆ ಅನ್ನೋದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಆಗಿ ಪ್ರೀಮಿಯರ್ ವಿಡಿಯೋ ಬಂದಿತ್ತು, ನಿನ್ನೆ ಮಾಡಿದ್ದೆ. ಯಾರಾದರೂ ನೋಡಿಲ್ಲ ಅಂತಂದರೆ ಡಿಫೆನ್ಸ್ ಸೆಕ್ಟರಲ್ಲಿರುವಂಥ ಸ್ಟಾಕ್ಗಳ ಬಗ್ಗೆ ನಾವು ಅದರಲ್ಲಿ ಮಾತಾಡಿದ್ವಿ. ಸೊ ಇವತ್ತು ಓವರಾಲು ನಿಫ್ಟಿ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತು ಅಂದರೆ, ನೋಡಿ, ಶುಕ್ರವಾರ ಯಾರಾದರೂ ಪೊಸಿಷನ್ ಕ್ಯಾರಿ ಮಾಡಿದ್ರು ಅಂದರೆ ಇವಾಗ ಒಂದು ಸಖತ್ತಾಗಿ ಟ್ರ್ಯಾಪ್ ಆಗಿರುತ್ತಲ್ವ. ನೋಡಿ, ಇದು ಒಂದು ಇನ್ವರ್ಟೆಡ್ ಹ್ಯಾಮರು ಈ ಥರ ಅಂತ ಕೆಲವರಿಗೆ ಅನ್ಸಿರ್ಬೋದು. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು, ಬಸ್ ಸ್ಟ್ಯಾಂಡಿಂದ ಬಿಟ್ಟು ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ, ಎಲ್ಲ ಕರೆಕ್ಟು ಸರಿ. ಆದರೆ ಮಧ್ಯದಲ್ಲಿ ಏನಾಯಿತು, ವೀಕ್ಸು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು, ವೀಕೆಂಡ್ ಇತ್ತು. ಸೊ ದೀರ್ಘ ರಜೆ ಏನು ಇರಲಿಲ್ಲ. ಶನಿವಾರ ಭಾನುವಾರ 2 ರಜೆ ಇದ್ದಿದ್ದು. ಬಟ್ ರಜೆ ಇದ್ದಾಗ ನೋಡಿ, ಇಲ್ಲಿ ಸ್ಟಿಲ್ ಈ ಬಸ್ ಸ್ಟ್ಯಾಂಡ್ ಆಯಿತು, ಈ ಝೋನ್ 24,000, ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿತ್ತು, ಎಲ್ಲ ಅಗ್ರಿ ನಾನು. ಆದರೆ ನೋಡಿ, ಈ ಬಸ್ ಸ್ಟ್ಯಾಂಡ್ ಝೋನ್ ಅಂದರೆ ಈ ಮಾರಬುಜು ಕ್ಯಾಂಡ್ಲು, ಇದನ್ನ ಯಾರು ಈಗ ಹೇಳ್ತಾ ಇದ್ದಂತಲ್ಲ, ಚಾರ್ಟ್ ಸ್ಟಾಕ್ ರೆಗ್ಯುಲರ್ ನೋಡ್ಕೊಂಡ್ಬಂದ್ರೆ ನೋಡಬೇಕು. ನೀವು ಬಸ್ ಸ್ಟ್ಯಾಂಡ್ ಎಲ್ಲಿ ಅಂತ ಕನ್ಸಿಡರ್ ಮಾಡಬೇಕು. ಮಧ್ಯದಲ್ಲಿ ಈ ಲೆವೆಲ್ ಟೆಸ್ಟ್ ಆಗಿದೆ, ಇಲ್ಲ ಅಂತಲ್ಲ. ಇದೊಂದು ಮಾರಬುಜು ಕ್ಯಾಂಡ್ಲು ಪುಷ್ ಬಂದಿರೋಂಥದ್ದು. ಅದಕ್ಕಿಂತ ಕೆಳಗಡೆ ಬಂದಿತ್ತಾ, ಕ್ಲೋಸಿಂಗ್ ಆಗಿತ್ತಾ, ಆಗಿಲ್ಲ. ಜೊತೆಗೆ ಇದೊಂದು ಇನ್ವರ್ಟೆಡ್ ಹ್ಯಾಮರ್ ಅಂತ ಕರಿಬೇಕು ಅಂತಂದರೆ ಯಾವ ರೀತಿಯಾಗಿರಬೇಕು, ನಮಗೆ ವಿಕ್ಕು ದೊಡ್ಡದಾಗಿರಬೇಕು, ಇದು ಕೆಳಗಡೆ ಇರಬೇಕು. ಆದರೆ ಇಲ್ಲಿ ಆಲ್ಮೋಸ್ಟ್ ಪ್ರಪೋರ್ಷನಲ್ ಸೈಜಲ್ಲಿತ್ತು. ಜೊತೆಗೆ ಏನಾಯಿತು, ಇದು ಕೆಳಗಡೆ ಎಲ್ಲ ಫಾರ್ಮ್ ಆಗಬಾರ್ದು, ಇದು ಟಾಪಲ್ಲಿ ಫಾರ್ಮ್ ಆದರೆ ಆಗ ಅದು ಒಂದು ನೆಗೆಟಿವಿಟಿನ ತೋರಿಸುತ್ತೆ. ಇದೆಲ್ಲ ಕ್ರೈಟೀರಿಯಾ ಇತ್ತು ಫಾಲೋ ಮಾಡೋದಕ್ಕೆ. ಬಟ್ ವಿಕ್ಸು ಕೂಡ ಜಾಸ್ತಿ ಇತ್ತು. ಮೇಲ್ಗಡೆ ಇಷ್ಟೊಂದು ಮೇಲ್ಗಡೆ ಹೋಗೋ ಸೆಂಟಿಮೆಂಟ್ ಬರುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಇವತ್ತು OTMC ಸೆಲ್ ಮಾಡಿದ್ದು, ನಾನು ಹಾಗೆ ಉಳಿಸ್ಕೋಬೇಕಾಯಿತು, ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಬಟ್ ಮಾರ್ಕೆಟು ತುಂಬ ಒಂದು ಪಾಸಿಟಿವ್ ಅಲ್ಲೇ ಎಂಡ್ ಆಗ್ತಾ ಹೋಯಿತು. ನನಗೆ ಎಕ್ಸಿಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಆದರೆ ಅಂಥ ಒಂದು ಥೀಟಾ ಡಿಕೆ ಅನ್ನೋದು ಆಗಿಲ್ಲ. ಸೊ ಹಾಗಾಗಿ ಅಂದರೆ ನಾನು 2 ಪೊಸಿಷನ್ ತೊಗೊಂಡಿದ್ದೀನಿ. ಒಂದು ಬೈ ಪೊಸಿಷನ್ ಇಟ್ಕೊಂಡಿದ್ದೀನಿ, ಜೊತೆಗೆ ಒಂದು OTMC ಸೆಲ್ ಕೂಡ ಇಟ್ಕೊಂಡಿದ್ದೀನಿ. ಬಿಕಾಸ್ ಒಂದು ಸೈಡ್ ವೇಸ್ ಒಂದು ನೆಗೆಟಿವ್ ಮಾರ್ಕೆಟು ಇದು ಏನು ನಡೀತಾ ಇತ್ತು, ಇದು ಕೆಳಗಡೆ ಬಂದು ಇಷ್ಟು ಮೇಲ್ಗಡೆ ಹೋದಾಗ ಇಲ್ಲಿ ಹೇಗೇನು ಒಂದು ಗ್ಯಾಪ್ ಬಂತಲ್ಲ. ಸೊ ಇವತ್ತು ಅಟೆಂಡ್ ಮಾಡಿ ವಾಪಸ್ ಅದ್ರ ಒಳಗಡೆ ಬಂದು ಕ್ಲೋಸಿಂಗ್ ಆಗ್ಬೋದು. ಅಂದರೆ 24,600 ಆಸ್ಪಾಸಲ್ಲಿ ಕ್ಲೋಸಿಂಗ್ ಆಗ್ಬೋದು ಅಂತಿತ್ತು. ಯಾಕೆ ಅಂದರೆ ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದಾದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಇದೆ. ಯಾವುದು, 24,800. ನೋಡಿ, 24,500 ಮೇಲ್ಗಡೆ ಕ್ಲೋಸಿಂಗ್ ಆಗಿ ಮಾರ್ಕೆಟ್ ಹೋಗಿದ್ದಿದ್ರೆ ಇದ್ದಿದ್ದು 24,800. ಆದರೆ ಏನಾಗಿದೆ, ಇವತ್ತು 24,800ಕ್ಕಿಂತಲೂ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಕ್ಲಿಯರ್ ಕಟ್ ಆಗಿ ಮಾರ್ಕೆಟು ತುಂಬ ಪಾಸಿಟಿವಿಟಿಯಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದೆ. ಆದರೆ ಈ ಪಾಸಿಟಿವಿಟಿ ಹಾಗೆ ಉಳಿಸ್ಕೊಂಡು ಹೋಗುತ್ತಾ, ಏನಾಗುತ್ತೆ ಅಂತ ನೋಡೋಣ. ಸದ್ಯಕ್ಕೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಅಂತ ನೋಡ್ತಾ ಹೋಗೋದಾದ್ರೆ ಅಫ್ಕೋರ್ಸ್ 25,000 ರೌಂಡ್ ಲೆವೆಲ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆದರೆ 25,200 ಮೇಜರ್ ರೆಸಿಸ್ಟೆನ್ಸು ಕಾಣಿಸ್ತಾ ಇದೆ. ಸೊ 25,200 ನಾಳೆ ಟೆಸ್ಟ್ ಆಗುತ್ತಾ, ಎಲ್ಲ ಸಾಧ್ಯತೆ ಇದೆ. ಯಾಕೆಂದರೆ ಪೊಸಿಷನ್ ಅಷ್ಟು ಜೋರಾಗಿ ಕ್ಲಿಯರ್ ಕಟ್ ಆಗಿ ಮೇಲ್ಗಡೆ ಹೋಗಿದೆ. ನೋಡಿ, ಒಂದು 2,000 ಪಾಯಿಂಟ್ಗಳ ಮೂಮೆಂಟು 2 ವಾರದಲ್ಲಿ ಆದಾಗ ನಾವೇನಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಬೇಕು ಸಾಧ್ಯತೆ ಒಂದು, ಇಲ್ಲ ಏನಾಗಬೇಕು, ಈ ಗ್ಯಾಪ್ ಫಿಲ್ಲಿಂಗ್ ಆಗೋಕ್ಕೆ ಬರಬೇಕು 23,000, ಒಂದು ಶಾರ್ಪ್ ಕರೆಕ್ಷನ್ ಬರಬೇಕು ಅಂತ. ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿ ಕೆಳಗಡೆ ಬಂದು ಕ್ಲೋಸಿಂಗ್ ಆದಾಗ ಸುಮಾರು ಜನಕ್ಕೆ ಓಕೆ, ಈ ಗ್ಯಾಪ್ ಫಿಲ್ಲಿಂಗ್ ಆಗ್ತಾ ಇದೆ, ಎಲ್ಲ ಕಡೆ ಯುದ್ಧ ನಡೀತಾ ಇದೆ, ಇದೇ ಸೆಂಟಿಮೆಂಟ್ ಇರುತ್ತೆ. ಆದರೆ ಏನಾಯಿತು, ಶನಿವಾರದ ದಿನ ನಮಗೆ ಸೀಸ್ ಫೈರ್ ಅಂತ ಬಂತು, ಕದನ ವಿರಾಮ ಅಂತ ಘೋಷಣೆ ಆಯಿತು. ಮಾರ್ಕೆಟು ಫುಲ್ಲು ಟರ್ನ್ ಅರೌಂಡ್ ಆಗಿದೆ. ಇದು ಹಿಸ್ಟಾರಿಕಲಿ ನೀವು ಯಾವ್ಯಾವಾಗ ವಾರ ಆಗಿದೆ, ಅವಾಗ GDP ಡೇಟಾ ಏನಾಗಿತ್ತು, ಇದ್ರದ್ದೆಲ್ಲ ಗ್ರೂಪಲ್ಲಿ ಮಾತಾಡ್ತಾ ಇದ್ವಿ. ನೀವು ನೋಡ್ಕೊಂಬರೋದಾದರೆ
ತುಂಬ ಫಾಸ್ಟಾಗಿ ರಿಕವರ್ ಆಗಿದೆ, ಈವನ್ ಕಾರ್ಗಿಲ್ ಟೈಮಲ್ಲೂ ಕೂಡ. ಕಾರಣ ಏನು ಅಂದರೆ ಇಂಡಿಯಾ ಪಾಕಿಸ್ತಾನದ್ದು ಒಂದು ರೀಜನಲ್ ಇಂಪ್ಯಾಕ್ಟ್ ಅಂತಲೇ ನೋಡ್ತಾ ಹೋಗುತ್ತೆ, ಗ್ಲೋಬಲ್ ಇಂಪ್ಯಾಕ್ಟ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಗ್ಲೋಬಲ್ ಮಾರ್ಕೆಟು ಚೆನ್ನಾಗಿ ಆಗ್ತಾ ಇದೆ, ರಿಕವರಿ ಆಗ್ತಾ ಇದೆ ಅಂತ ಬರ್ತಿದೆ ಅಂತಂದರೆ ತುಂಬ ಬೇಗ ಇಂಡಿಯನ್ ಮಾರ್ಕೆಟು ಕೂಡ ರಿಕವರ್ ಆಗಿರುವಂಥದ್ದು ಹಿಂದೆ ಕೂಡ ಉದಾಹರಣೆಗಳಿದೆ. ಹಾಗಂದರೆ ಇವಾಗ ತುಂಬ ಪಾಸಿಟಿವಿಟಿ ಆಗಬೇಕಾ, ಮೇಲೆ ಹೋಗ್ಬೇಕಾ? ಇಲ್ಲ. ಯಾಕೆಂದರೆ ಇಂಡಿಯಾ ವಿಕ್ಸ್ ಎಲ್ಲಿದೆ? 18ಕ್ಕಿಂತ ಮೇಲ್ಗಡೆ ಇದೆ. ಇನ್ನೂ ಖಂಡಿತ 22-23ಕ್ಕೆ ಹೋಗಿದ್ದಂಥ ವಾಲಟಿಲಿಟಿ ಕಮ್ಮಿ ಆಗಿದೆ. ಆದರೆ ತುಂಬ ಕಮ್ಮಿ ಆಗಿದೆ ಇಂಡಿಯಾ ವಿಕ್ಸು? ಇಲ್ಲ. 14 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬರೋ ತನಕ ನೀವು ತುಂಬ ಅಗ್ರೆಸಿವ್ ಆಗಿ ಸೈಡು ಅಥವಾ ತುಂಬ ಚೆನ್ನಾಗುತ್ತೆ ಅನ್ನೋದಿಲ್ಲ. ನಾಳೆ ಬರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದು ಆಗೋ ತನಕ ಅರ್ಜೆಂಟ್ ಮಾಡಿಕೊಂಡು ತೊಗೊಳಕ್ಕೆ ಹೋಗ್ಬೋದು. ಇವತ್ತು ಫಸ್ಟ್ ಡೇ ವಿಕ್ಸ್ ಸ್ಲ್ಯಾಶ್ ಆಗಿರೋದು. ನಾಳೆನೂ ಮಾರ್ಕೆಟ್ ಮೇಲ್ಗಡೆ ಹೋಯಿತು 25,000 ಅಥವಾ 25,000 ಮೇಲ್ಗಡೆ ಕ್ಲೋಸಿಂಗ್ ಆಯಿತು ಅಂದರೆ ಖಂಡಿತ ವಿಕ್ಸು ಕೂಡ 16 ಅದಕ್ಕಿಂತ ಕೆಳಗಡೆ ಲೆವೆಲ್ಗೆ ಬರ್ತಾ ಹೋಗ್ಬೋದು. ಎಲ್ಲಿಗೆ ವಿಕ್ಸು 14 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬರುತ್ತೋ ಅಲ್ಲಿ ತನಕ ನಾವು ತುಂಬ ದೊಡ್ಡ ರೀತಿಯಾದಂಥ ಸೈಡ್ನ ಪೊಸಿಷನ್ನ ಟ್ರೈ ಮಾಡೋಕ್ಕೆ ಆಗೋದಿಲ್ಲ, ಮಾಡಬಾರ್ದು ಕೂಡ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ನೋಡಿ, ಬ್ಯಾಂಕ್ ನಿಫ್ಟಿ ಈ ಚಾನಲ್ ತನಕ ಬರ್ಬೋದು, ಎಲ್ಲ ಸಾಧ್ಯತೆ ಇದೆ. ಇಲ್ಲಿ ಬಂದು ಟೆಸ್ಟ್ ಆದರೂ ಏನೂ ತೊಂದರೆ ಇಲ್ಲ ಅಂತ ಮಾತಾಡಿದ್ವಿ. ಯಾಕೆಂತಂದರೆ ಇದು ಯಾವಾಗಿಂದ ಬಂದಿದ್ದಂಥ ಲೆವೆಲು, ಇದು ಆಲ್ಮೋಸ್ಟು ನಮಗೆ ಕೋವಿಡ್ ಟೈಮಿಂದ ಬಂದಿದ್ದಂಥ ಟ್ರೆಂಡ್ ಲೈನ್. ಇದು 12 ಮಂತ್ಸ್ ಚಾರ್ಟಲ್ಲಿ ತೋರಿಸಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಹಿಂದೆಯಿಂದ ಮಾತಾಡ್ಕೊಂಡು ಬಂದಿದ್ದೀವಿ ಟ್ರೆಂಡ್ ಲೈನ್ ಬಗ್ಗೆ. ನೋಡಿ, ಕೋವಿಡ್ ಟೈಮಲ್ಲಿ ಟೆಸ್ಟ್ ಆಗಿದ್ದಂಥ ಒಂದು ಟ್ರೆಂಡ್ ಲೈನ್ ಅದು. ಸೊ ಹಾಗಾಗಿ ಅದನ್ನ ಬಂದು ಟೆಸ್ಟ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಅಂತ ಮಾತಾಡಿದ್ವಿ. ಅಂದರೆ ಅಪ್ ಟು 53,000 ತನಕ ಬಂದ್ರೂ ಓಕೆ ಅಂತಲೇ ಮಾತಾಡಿದ್ವಿ. ಲಾಂಗ್ ಟರ್ಮು ಪಾಸಿಟಿವ್ ಆಗೇ ಇರಬೇಕು. ಬಿಕಾಸ್ ಬ್ಯಾಂಕ್ ನಿಫ್ಟಿಲಿ ಏನು ಮಾಡ್ತಾ ಇತ್ತು, ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಮಾಡ್ತಾ ಇದೆ. ಇದು ಬಂದ್ರೂ 53,000 ಬಂದ್ರೂ ನಾವು ನೆಗೆಟಿವ್ ಅಂತ ಅನ್ನೋಂಗಿಲ್ಲ, ಆದರೆ ಕರೆಕ್ಷನ್ ಪೆಂಡಿಂಗ್ ಇದೆ ಅಂತ ಮಾತಾಡಿದ್ವಿ. ಆದರೆ ಏನಾಗಿದೆ, ಈ ಝೋನಿಂದ ಇವಾಗ ವಾಪಸ್ಸು ಮಾರ್ಕೆಟ್ ಬೌನ್ಸ್ ಆಗಿದ್ರೆ ಹೌದಾ ಈಗ ಮೇಲ್ಗಡೆ ಹೋಗುತ್ತಾ? ಇದು ಖಂಡಿತವಾಗ್ಲೂ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಆಗಿತ್ತು ಅಂತಂದರೆ ಈಗ ಕೈಗೆ ಸಿಗದ ಹಾಗೆ ಮೇಲ್ಗಡೆ ಹೋಗಬೇಕು. ಆ ಥರ ಸೆಂಟಿಮೆಂಟು ಬೆಳವಣಿಗೆ ಆಗುತ್ತಾ, ಒಂದು ಆಲ್ ಟೈಮ್ ಹೈಗೆ ಹೋಗುತ್ತಾ, ಏನು ಕತೆ ಅಂತ ನೋಡಬೇಕು. ನೋಡಿ, ಇದು ಈ ರೀತಿಯಾಗಿ ಫ್ಲಾಗ್ ಆ್ಯಂಡ್ ಪೋಲು ಅಥವಾ ಟ್ರೆಂಡ್ ಲೈನ್, ಲಾಂಗ್ ಟರ್ಮ್ ಟ್ರೆಂಡ್ ಲೈನ್ ಇಟ್ಕೊಂಡು ಅಂತ ನೋಡೋದಾದ್ರೆ, ಇಲ್ಲ ನಾನು ಹಾರಿಜಾಂಟಲ್ ಆಗಿ ನೋಡ್ತೀನಿ ಅಂತ ನೋಡೋದಾದ್ರೂ ಕೂಡ ನೋಡಿ, ಇಲ್ಲಿ ಕ್ಲಿಯರ್ ಕಟ್ಟಾಗಿ ಈ ಲೆವೆಲ್ ಅಲ್ಲಿಗೆ ಬಂತು, ಅಲ್ಲಿ ಸಪೋರ್ಟ್ ಅಂತೂ ಮೇಲೆ ಹೋಯಿತು. ಏನಾದರೂ ಬೇರೆ ಚೇಂಜಸ್ ಆಗ್ತಾ ಇದೆ? ಇದೆಲ್ಲ ನೋಡಿ, ಇಲ್ಲಿ ಹಿಂದೆ ರೆಸಿಸ್ಟೆನ್ಸ್ ಆಗಿತ್ತು ಅಂದರೆ ಏನಾಗುತ್ತೆ, ಇವಾಗ ಅದೇ ಲೆವೆಲ್ಗಳು ಸಪೋರ್ಟ್ ಲೆವೆಲ್ಗಳಾಗಿದೆ. ಬ್ಯಾಂಕ್ ನಿಫ್ಟಿ ಕ್ಲಿಯರ್ ಕಟ್ಟಾಗಿ ಟ್ರೆಂಡನ್ನು ಪ್ಯಾಟರ್ನ್ನ ಫಾಲೋ ಮಾಡ್ತಾ ಇದೆ. ಸೊ ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ವಿಕ್ಸ್ ಕಮ್ಮಿ ಆಗಬೇಕು, ವಿಕ್ಸ್ ಕಮ್ಮಿ ಆಗೋ ತನಕ ನಾವು ಅಗ್ರೆಸಿವ್ ಆಗಿ ಸೈಡು ಹೋಗೋ ಹಾಗೆ ಇಲ್ಲ. ಅದ್ರ ಜೊತೆಗೆ ನಾಳೆ ಯಾವುದು ನಿಫ್ಟಿ ಅಲ್ಲ, ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿಗಿಂತ ಮುಂಚೆ FIDI ಡೇಟಾ ಇವತ್ತಿಂದು ನೀವು ನೋಡಿದ್ರೆ ನೋಡಿ, ಶುಕ್ರವಾರ ದಿನ ಏನಾಗಿತ್ತು, FIಗಳು ಸೆಲ್ ಮಾಡಿದ್ರು, DAಗಳು ಅಗ್ರೆಸಿವ್ ಆಗಿ ಬೈ ಮಾಡಿದ್ರು. 7,000 ಕೋಟಿ ಬೈ ಮಾಡಿದ್ರು. FIಗಳು ಒಂದು 3,800 ಕೋಟಿ ಸೆಲ್ ಮಾಡಿದ್ರು. ಯಾಕೆಂದರೆ ವಾರ್ ಸಿಚುಯೇಷನ್ ತುಂಬ ಒಂದು ಜಾಸ್ತಿ ಆಗ್ತಾ ಬಂದಿತ್ತು ಅಂತ. ಅದೇ ರೀತಿಯಾಗಿ ಇವತ್ತು ನೀವು ನೋಡ್ತಾ ಬರೋದಾದ್ರೆ ಇಬ್ಬರು ಕೂಡ 1,200 ಕೋಟಿ 1,400 ಕೋಟಿ ಬೈ ಮಾಡಿದ್ದಾರೆ. ವೆರಿ ಮೈನ್ಯೂಟ್ ಬೈ. ಅಗೇನ್ ಇದು ಪ್ರಾವಿಷನಲ್ ಡೇಟಾ ಆಗಿರುತ್ತೆ. ಆ್ಯಕ್ಚುಯಲ್ ಸೆಬಿ ಡೇಟಾ ಹೇಗೆ ನೋಡೋದು ಅನ್ನೋದನ್ನು ನಾನು ಯಾವ ರೀತಿಯಾಗಿ FIDI ಡೇಟಾನ ಓದೋದು, ಸರಿಯಾಗಿ ನೋಡೋದು ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ. ಅದು ಒಂದಿನ ಲೇಟಾಗಿ ಬರುತ್ತೆ ಆ ಆ್ಯಕ್ಚುಯಲ್ ಡೇಟಾ ಅನ್ನೋದು. ಬಟ್ ಯಾವ ರೀತಿ ಚೆಕ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಆ ವಿಡಿಯೋನ ನೀವು ನೋಡ್ಬೋದು. ಸೊ ಸೆನ್ಸೆಕ್ಸಲ್ಲಿ ಏನು ಹಾಗಾದರೆ ಅಂದರೆ ಸೇಮ್ ನಿಫ್ಟಿ ಥರನೇ ಒಂದು ದೊಡ್ಡ ಒಂದು ಝೋನ್ನ ಮಾಡಿತ್ತು. ಆ ಬಸ್ ಸ್ಟ್ಯಾಂಡ್ ಝೋನಿಂದ ಬಿಟ್ಟು ಕೆಳಗಡೆ ಬಂದಿರಲಿಲ್ಲ, ಈಗ ಅಗ್ರೆಸಿವ್ ಆಗಿ ಮೇಲ್ಗಡೆ ಬಂದಿದೆ. ಸೊ ಈಗ ತುಂಬ ಒಂದು ಪಾಸಿಟಿವಲ್ಲಿ ಇರೋದೇ ನಿಜ ಆಗೋದಾದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಕೂಡ 81,000 82,000 ಇಲ್ಲೆಲ್ಲ ಸಪೋರ್ಟ್ ಬಿಲ್ಡಪ್ ಆಗಿದೆ. 82,000 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ನಾಳೆ ಅಪ್ಪಿತಪ್ಪಿ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಥವಾ ಒಂದು ಸೈಡ್ ವೇಸಲ್ಲೇ ಓಪನ್ ಆಯಿತು ಅಂದ್ರೂ ಕೂಡ 82,000 ಅನ್ನೋದು ಇಂಪಾರ್ಟೆಂಟ್ ಲೆವೆಲ್ ಆಗ್ತಾ ಹೋಗುತ್ತೆ. ಸೆನ್ಸೆಕ್ಸಿಗೆ ವಾಚ್ ಮಾಡ್ತಾ ಇರಬೇಕು. ಯಾಕೆಂದರೆ ಹಿಂದೆ ಇದ್ದಿದ್ದಂಥ ರೆಸಿಸ್ಟೆನ್ಸ್ ಲೆವೆಲ್ ಅದನ್ನು ದಾಟಿ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಅದೇ ರೀತಿಯಾಗಿ ಮೇಲ್ಗಡೆ 83,000 ಅನ್ನೋದು ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಆಗ್ತಾ ಹೋಗುತ್ತೆ. ಸೊ ಮಿನಿಮಮ್ 83,000 ಅಥವಾ ಅದಕ್ಕಿಂತ ಮೇಲ್ಗಡೆನೇ ಇರಬೇಕು ಸೈಡು. ಯಾಕೆಂದರೆ ತುಂಬ ಪಾಸಿಟಿವ್ ಆಗಿ ಮಾರ್ಕೆಟು ಕ್ಲೋಸಿಂಗ್ ಆಗಿದೆ. ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಆಯಿತು, ಮತ್ತೊಂದು ಆಯಿತು ಅಂದರೂ ಕೂಡ 82,000 ಅಂದು ಸಪೋರ್ಟ್ ಆಗಿ ಆ್ಯಕ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಸೈಡ್ ವೇಸ್ ಓಪನಿಂಗ್ ಆದ್ರೂ ಕೂಡ ಪಾಸಿಟಿವ್ ಆಗಿ ಟರ್ನ್ ಅರೌಂಡ್ ಆಗಿದೆ. ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು 82,100 82,000 ಈ ಥರ ಓಪನ್ ಆಯಿತು ಅಂದರೆ ಇಮಿಡಿಯೇಟಾಗಿ ಸಪೋರ್ಟ್ ತೊಗೊಳ್ಳೋಂಥ ಸಾಧ್ಯತೆ ಇರುತ್ತೆ. ದಯವಿಟ್ಟು ಸೆಲ್ ಮಾಡೋಕ್ಕೆ ಹೋಗ್ಬಿಡಿ. ನಾಳೆ ಆ ಥರ ಏನಾರು ಆಯಿತು ಸಿಚುವೇಷನ್ ಅಂತಂದರೆ, ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ವಿಚ್ ಇಸ್ ಹೈಲಿ ಅನ್ಲೈಕ್ಲಿ, ಬಟ್ ಬೆಳಗ್ಗೆ ತನಕ ಏನು ಬೇಕಾದ್ರೂ ಆಗ್ಬೋದು. ಒಂದು ಇಂಟರ್ನಲ್ ಕ್ಯಾಂಡಲ್ ಎಕ್ಸ್ಪೈರಿ ಆಗ್ತಾ ಹೋಗ್ಬೋದು. ಅಂದರೆ ಏನರ್ಥ, 81,000ದಿಂದ 82,500 ಇದರೊಳಗಡೆ ಮುಗಿಸುವಂಥ ಎಕ್ಸ್ಪೈರಿ ಆಗ್ತಾ ಹೋಗ್ಬೋದು. ಯಾವಾಗ ಒಂದು 300-400 ಪಾಯಿಂಟ್ಗಳ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ. ಸೇಮ್ ಝೋನಲ್ಲಿ ಓಪನಿಂಗ್ ಆದ್ರೂ ಕೂಡ ಪಾಸಿಟಿವ್ ಆಗಿರಬೇಕು, ಗ್ಯಾಪ್ ಅಪ್ ಓಪನಿಂಗ್ ಆದರೂ ಕೂಡ ಪಾಸಿಟಿವ್ ಆಗಿ ಇರಬೇಕು. 83,000 ನಾಳೆ ಸೆನ್ಸೆಕ್ಸಲ್ಲಿ ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಆ ರೀತಿ ಆಯಿತು ಅಂತಂದರೆ ಸೊ ಎಲ್ಲಿ ಓಪನ್ ಆಗುತ್ತೆ ಅಂದ್ರ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಸೊ ಅಪ್ಪಿತಪ್ಪಿ ಒಂದು ದೊಡ್ಡ ಗ್ಯಾಪ್ ಡೌನ್ ಆದರೆ, ಏನು ಹೇಳ್ತಾ ಇದ್ದೀನಿ, ಸಣ್ಣದಾಗಿ ಒಂದು 100-150 ಪಾಯಿಂಟ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಆ ರೀತಿ ಸೈಡ್ ವೇಸ್ ಉಳ್ಕೊಳುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ವಾಪಸ್ ಪಾಸಿಟಿವ್ ಆಗಿ ಟರ್ನ್ ಅರೌಂಡ್ ಆಗ್ತಾ ಹೋಗ್ಬೋದು. ಬಟ್ ಏನಾದ್ರು ಒಂದು 300-400 ಪಾಯಿಂಟ್ಗಳ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಆಗ ಒಂದು ಸೈಡ್ ವೇಸ್ ಮಾರ್ಕೆಟ್ ಆಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ವಿತ್ 82,000 ಆಸ್ ಸಪೋರ್ಟ್. ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ ನಾಳೆ. ಅದೇ ರೀತಿಯಾಗಿ ಬೇರೆದು ಒಂದಿಷ್ಟು ನೋಡ್ತಾ ಬರೋದಾದರೆ, ಇವತ್ತು ಗೋಲ್ಡಲ್ಲಿ ದೊಡ್ಡದಾಗಿ ಮಾರ್ಕೆಟು ಸ್ಲ್ಯಾಶ್ ಆಯಿತು. 92,000 ಬಂದು ಈ ಸಲನೂ ಅಟೆಂಪ್ಟ್ ಮಾಡಿದೆ, ಕೆಳಗಡೆ ಹೋಗಿಲ್ಲ. ಬಟ್ ನೀವು ಪ್ಯಾಟರ್ನ್ ಅಂತ ನೋಡ್ತಾ ಬರೋದಾದ್ರೆ, ಇಲ್ಲಿ ಒಂದು ಹೈ ಮಾಡಿತ್ತು, ಅಲ್ಲಿಂದ ಇವಾಗ ಒಂದು ಲೋಯರ್ ಹೈ ಲೋಯರ್ ಲೋ ಮಾಡೋಕ್ಕೆ ಬರೋದಾದರೆ 90,000ಕ್ಕೆ ಬಂದು ಟೆಸ್ಟ್ ಆಗಬೇಕು ಫಸ್ಟ್ ಲೆವೆಲ್ ಅಂತ. ಅದಕ್ಕಿಂತ ಕೆಳಗಡೆ ಬಂದರೆ 88,000-86,000 ಅನ್ನೋದು ವೆರಿ ಕ್ರೂಷಿಯಲ್ ಲೆವೆಲ್. ಮೇನಲ್ಲಿ 86,000ಕ್ಕೆ ಗೋಲ್ಡ್ ಬರುತ್ತಾ ಅನ್ನೋದನ್ನು ನೋಡ್ತಾ ಹೋಗೋಣ. ಯಾಕೆಂದರೆ ಟೆಸ್ಟ್ ಆಗೇ ಇಲ್ಲ, ಆಗಬೇಕು. 30% ಬೀಳುತ್ತೆ, 40% ಬೀಳುತ್ತೆ ಗೋಲ್ಡು, ಈ ಥರ ಎಲ್ಲ ಸುದ್ದಿ ಬರ್ತಾ ಇದೆ. ಬಿಕಾಸ್ ಬಿಟ್ಕಾಯಿನ್ ಕೂಡ ತುಂಬ ಪಾಸಿಟಿವ್ ಆಗಿ ಮತ್ತೆ 1 ಲಕ್ಷ
ಒಂದು ಬಿಟ್ಕಾಯಿನ್ಗೆ $1,00,000 ಜಾಸ್ತಿಯಾಗಿ ಮೇಲ್ಗಡೆ ಹೋಗಿದೆ. US ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿತ್ತು. ಇವಾಗ ಇಂಡಿಯನ್ IT ಕೂಡ ಪಾಸಿಟಿವ್ ಆಯಿತು. ಸೊ ಎಲ್ಲ ಕಡೆ ಪಾಸಿಟಿವ್ ಸೆಂಟಿಮೆಂಟ್ ಇರೋದ್ರಿಂದ ಗೋಲ್ಡ್ ಸ್ವಲ್ಪ ಇವಾಗ ಕೆಳಗಡೆ ಬರ್ತಾ ಇದೆ, ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ. ಅದೇ ರೀತಿಯಾಗಿ ಸಿಲ್ವರ್ ಅಂತ ನೋಡ್ತಾ ಹೋಗೋದು ಕೂಡ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ, ಅದು ಕೂಡ ಕೆಳಗಡೆ ಬರ್ತೀನಿ ಅನ್ನೋ ಥರ ಸೆಂಟಿಮೆಂಟ್ ಹೇಳ್ತಾ ಇದೆ. ಬಿಕಾಸ್ ಇಲ್ಲಿ ಆಗಿದಂಥ ದೊಡ್ಡ ಫಾಲಿಗೆ ಈಗ ಒಂದು ಅಟೆಂಡ್ ಮಾಡಿದೆ, ವಾಪಸ್ ಈ ಝೋನ್ ಟೆಸ್ಟ್ ಮಾಡ್ತಾ ಇದೆ, ಇಲ್ಲಿಂದ ವಾಪಸ್ ಕೆಳಗಡೆ ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಸಿಲ್ವರಲ್ಲೂ. ಆದರೆ ಇವತ್ತು ಯಾವುದು ನಮ್ಮ ಕ್ರೂಡು USD/INR ನೋಡೋದಾದ್ರೆ ನೋಡಿ ಇನ್ನೂ 84 ಆಸ್ಪಾಸಲ್ಲೇ ಇದೆ. ಓವರ್ ಡಾಲರ್ ನೋಡೋದಾದ್ರೂ ಕೂಡ 101 102 ಹೋಗಿದೆ. ಈಗ FIಗಳು ಸ್ವಲ್ಪ ಇಲ್ಲಿಂದ ಬಿಟ್ಟು ಮತ್ತೆ ತಿರ್ಗಾ US ಮಾರ್ಕೆಟಿಗೆ ಆ ಕಡೆ ಈ ಕಡೆ ಶಿಫ್ಟ್ ಆಗೋಕ್ಕೆ ಸಿಚುವೇಶನ್ ಕಾಣಿಸ್ಬೋದು. ಹಾಗಾಗಿ FIಗಳು ನೋಡಿ ನೆನ್ನೆ ಸೆಲ್ ಮಾಡಿದ್ರು, ಇವತ್ತು ಬೈ ಮಾಡಿದ್ದಾರೆ ಅಫ್ಕೋರ್ಸು, ಬಟ್ ಸ್ವಲ್ಪ ಆಸ್ಪಾಸ್ ಆಗ್ತಾ ಹೋಗುತ್ತೆ. ಏನಾದರೂ 102ಕ್ಕಿಂತ ಮೇಲ್ಗಡೆ ಹೋಯಿತು ಅಂತಂದರೆ ಬೇರೆ ಮಾರ್ಕೆಟ್ಗಳು ಒಂದು ಅಟ್ರಾಕ್ಟಿವ್ ಆಗ್ತಾ ಹೋಗುತ್ತೆ. ಕ್ರೂಡ್ ಆಯಿಲ್ ಅಂತ ನೋಡ್ತಾ ಬರೋದಾದ್ರೆ ಇವತ್ತು ಒಂದು ಶಾರ್ಪ್ ಆಗಿ ಅಪ್ ಮೂವ್ಮೆಂಟ್ ಬಂತು. ಎಲ್ಲಿ ತನಕ ಅಂದರೆ 5200 5400 ತನಕ 200 ಪಾಯಿಂಟ್ಸ್ ಅಪ್ ಬಂದಿತ್ತು ಇಂಟ್ರಾಡೇನಲ್ಲಿ. ಮತ್ತೆ ಇವಾಗ ಸೆಕೆಂಡ್ ಹಾಫಲ್ಲಿ 2 ಸೆಷನಲ್ಲಿ ಓಪನ್ ಆಗುತ್ತೆ. ಕಮೋಡಿಟಿ ಮಾರ್ಕೆಟ್ ಯಾವ ಸೆಷನಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ ಶಾರ್ಟ್ ಸೀರೀಸಲ್ಲಿ, ಅದನ್ನು ಕೂಡ ಈ ವಿಡಿಯೋ ಎಂಡಿ ಕೊಟ್ಟಿರ್ತೀನಿ. 2 ಸೆಷನಲ್ಲಿ ನೋಡ್ತಾ ಇರುತ್ತೆ. ಈಗಲೂ ಕೂಡ ಲೈವ್ ಇರುತ್ತೆ ಕಮೋಡಿಟಿ ಮಾರ್ಕೆಟು, ಬಟ್ ನೀವು ಎನೇಬಲ್ ಮಾಡ್ಕೊಂಡಿರ್ಬೇಕು ಯಾರಾದರೂ ಕಮೋಡಿಟಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಟ್ರೇಡ್ ಮಾಡಿದಿರಾ ಅಂದರೆ. ಸೊ ಇಲ್ಲಿ ನೀವು ನೋಡ್ತಾ ಬರೋದ್ರೆ 5400 ವಾಪಸ್ ಕೆಳಗಡೆ ಬರ್ತಾ ಇದೆ. ಹಾಗಾದರೆ ಕ್ರೂಡ್ ತುಂಬ ಮೇಲೆ ಹೋಗುತ್ತಾ, ಇಂಪ್ಯಾಕ್ಟ್ ಆಗುತ್ತಾ ಏನು? ಇದು ನೋಡಿ ಪ್ಯೂರ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, OPEC ಪ್ಲಸ್ ಕಂಟ್ರೀಸ್ ಏನು ಹೇಳ್ತಾರೆ ಅದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಇಲ್ಲಿ ನೋಡಿ 4800 ಲೆವೆಲ್ನ ಬಿಟ್ಕೊಡ್ಬಾರ್ದು ಅಂತ ಮಾತಾಡಿದ್ವಿ. ಇಲ್ಲಿ ಒಂದು ಪ್ಯಾಟರ್ನ್ ಡಬ್ಲ್ಯೂ ಪ್ಯಾಟರ್ನ್ ಅನ್ನೋದಕ್ಕಿಂತ ಮೊದಲಾಗಿ 5600 ಲೆವೆಲ್ನ ಬಿಟ್ಟು ಮೇಲ್ಗಡೆ ಹೋಗಬೇಕು. ಅಲ್ಲಿ ತನಕ ಏನು ಹೇಳಂಗಿಲ್ಲ. ಇದು ಡಬ್ಲ್ಯೂ ಪ್ಯಾಟರ್ನಿಗೆ ಕೂರೋ ಥರ ಪ್ಯಾಟರ್ನ್ ಮಾಡಿಲ್ಲ, ಬಿಕಾಸ್ ಇಲ್ಲಿ ಶಾರ್ಪ್ ಆಗಿ ಸೆಲ್ಲಿಂಗ್ ಬಂದಿತ್ತು. ಸೊ ನಿಧಾನಕ್ಕೆ ಈ ಥರ ಬಂದು ಈ ಥರ ಆಗಿದ್ರೆ ಅದನ್ನ ಡಬ್ಲ್ಯೂ ಪ್ಯಾಟರ್ನ್ ಅನ್ಬೋದಾಗಿತ್ತು. ಸೊ ಸದ್ಯಕ್ಕೂ ನಾವು ಇವಾಗ ಇದನ್ನ ಒಂದು ಶಾರ್ಟ್ ಕವರಿಂಗ್ ಅಂತಲೇ ಓದ್ತಾ ಹೋಗಬೇಕು. ನೋಡೋಣ ಇದೇನಾದ್ರು ಒಂದು ಇಲ್ಲಿ ಚೇಂಜ್ ಆಗಿ ಮತ್ತೆ ಹೈಯರ್ ಹೈ ಈ ಥರ ಪ್ಯಾಟರ್ನ್ ಮಾಡೋಕೆ ಹೋಯಿತು ಅಂದರೆ ಆಗ ಕನ್ಸಿಡರ್ ಮಾಡ್ತಾ ಹೋಗ್ಬೋದೇನೋ, ಅವಾಗ ಇದನ್ನ ಡಬ್ಲ್ಯೂ ಪ್ಯಾಟರ್ನ್ ಅಂತಲೇ ಒಪ್ಕೋಬೇಕಾಗುತ್ತೆ. ಬಟ್ ಅಲ್ಲಿ ತನಕ 5600 ಮೇಲ್ಗಡೆ ಹೋಗೋ ತನಕ ಇದು ಒಂದು ಸೈಡ್ ವೈಸ್ ಆಗಿ ಇದೆ ಅಂತ ಹೇಳ್ಬೋದು ಕ್ರೂಡು. ಅದೇ ರೀತಿಗೆ ನ್ಯಾಚುರಲ್ ಗ್ಯಾಸು ತುಂಬ ಅಪ್ ಮೂವ್ಮೆಂಟ್ ಆಗಿತ್ತು ನೋಡಿ, 300-320 ಲೆವೆಲ್ ಅಂತ ನಾವು ಮಾತಾಡಿದ್ವಿ. ಆ ಲೆವೆಲ್ಗೆ ಹೋಗಿ ಅಲ್ಲಿಂದ ವಾಪಸ್ ಇವಾಗ ಒಂದು ಕರೆಕ್ಷನ್ ತಗೊತಾ ಇದೆ, ನಿಂತ್ಕೊಂಡಿದೆ. ನೋಡೋಣ ಕ್ರೂಡು ಚೆನ್ನಾಗಿ ಹೋಯ್ತು ಅಂದರೆ ನ್ಯಾಚುರಲ್ ಗ್ಯಾಸು ವೀಕ್ ಆಗುತ್ತೆ. ಅದು ಎರಡು ಸ್ವಲ್ಪ ಇನ್ವರ್ಸ್ಲಿ ಪ್ರೊಫೆಷನಲ್ ಆಗಿ ನಡೀತಾ ಇರುತ್ತೆ. ಇಲ್ಲಿ ವೆದರು ಚಳಿ ಆ ಥರ ಏನಾದ್ರು ಬಂತು ಅಂತಂದರೆ ನ್ಯಾಚುರಲ್ ಗ್ಯಾಸು ಜಾಸ್ತಿ ಇದಾಯಿತು ಅಲ್ಲಿ. ಯಾಕೆಂದರೆ ಕ್ರೂಡ್ಗಿಂತ ಅಲ್ಲೆಲ್ಲ ಗಾಡಿಯಿಂದ ಹಿಡಿದು ಮನೆಯಲ್ಲಿ ಎಲ್ಲದಕ್ಕೂ ಕೂಡ ನ್ಯಾಚುರಲ್ ಗ್ಯಾಸ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಗ್ಯಾಸ್ ಸ್ಟೇಷನ್ ಅಂತಲೇ ಕರಿತಾ ಹೋಗ್ತಾರೆ. ಹಾಗಾಗಿ ಪೆಟ್ರೋಲ್ಗಿಂತಲೂ ಜಾಸ್ತಿ ನ್ಯಾಚುರಲ್ ಗ್ಯಾಸಿಗೆ ಅಲ್ಲಿ ಡಿಮ್ಯಾಂಡ್ ಇದೆ. ಬಟ್ ಕ್ರೂಡಿಂದು ನಿಮಗೆ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟಲ್ಲಿ ಇರುತ್ತೆ. ಸೊ ಕಾಪರು ಕೂಡ 850-860 ಲೆವೆಲ್ಲು ಈಗ ವಾಪಸ್ಸು ಬ್ರೇಕ್ ಮಾಡಿ ಮೇಲೆ ಹೋಗುತ್ತಾ, ಒಂದು ಹೈಗೆ ಪ್ಯಾಟರ್ನ್ಗೆ ಮಾಡೋಕ್ಕೆ ಹೋಗುತ್ತಾ, ಅಥವಾ ಇಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು ತಿರ್ಗಾ ಕೆಳಗಡೆ ಬೀಳುತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಕಾಪರು ಕೂಡ ಒಂದು ಸೈಡ್ ವೈಸ್ ಆಗಿ ನಡೀತಾ ಇದೆ. ಸೊ ಇದಿಷ್ಟು ಹೊರತುಪಡಿಸಿ ಬ್ಲಾಕ್ ಡೀಲ್ಗಳು ಮತ್ತೊಂದು ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಅಂತ ಮಾತಾಡೋದಾದರೆ ಒಂದು ಪೇಟಿಎಮ್ಮು ಮತ್ತು ಝೊಮ್ಯಾಟೋನಲ್ಲಿ ಒಂದು ಬ್ಲಾಕ್ ಡೀಲ್ ಆಗ್ತಾ ಇದೆ ಅಂತ ಸುದ್ದಿ ಬಂದಿತ್ತು. ಸೊ ಎರಡು ಕೂಡ ಪಾಸಿಟಿವ್ ಆಗಿರ್ಬೋದಿತ್ತು ಇವತ್ತು. ಅದೇ ರೀತಿಯಾಗಿ ಇಂಡಿಗೋದಲ್ಲೂ ಕೂಡ ಒಂದು ದೊಡ್ಡದಾಗಿ ಒಂದು ರೇಟಿಂಗ್ ಚೇಂಜಸ್ಸು ಮತ್ತು ಒಂದು ಬ್ಲಾಕ್ ಡೀಲ್ದು ಸೂಚ್ಯಂಕ ಕಾಣಿಸ್ತಾ ಇದೆ ಅಂತ ಒಂದು ಸುದ್ದಿ ಬಂದಿತ್ತು. ಇದೆರಡನ್ನು ಹೊರತುಪಡಿಸಿ ಯೆಸ್ ಬ್ಯಾಂಕಲ್ಲಿ ಫಾರಿನ್ ಎಂಟಿಟಿ ಒಂದು ಬ್ಯಾಂಕು 20% ಸ್ಟೇಕ್ನ ತೊಗೊಂಡಿದ್ದಾರೆ ಅಂತ ಸುದ್ದಿ ಬಂದಿತ್ತು. ಅದು ಕೂಡ ಯೆಸ್ ಬ್ಯಾಂಕಿಗೆ ಪಾಸಿಟಿವ್ ಆಗ್ತಾ ಹೋಗ್ಬೋದು. ಜೊತೆಗೆ ಇವತ್ತು ಕೂಡ ಒಂದು DGMO ಕಾಲಿತ್ತಲ್ವ ಪಾಕಿಸ್ತಾನ ಮತ್ತು ಇಂಡಿಯಾ ಮಧ್ಯೆ. ಸೊ ಮುಂದೆ ಯಾವುದೇ ರೀತಿಯಾದಂಥ ಫೈರಿಂಗ್ ಎರಡು ಕಡೆ ಆಗೋದಿಲ್ಲ ಅಂತ ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ ಅಂತ ಇವತ್ತು ಸಂಜೆ 5 ಗಂಟೆಗೆ ಆದಂಥ ಮೀಟಿಂಗಿಂದ ಅದು ಔಟ್ಪುಟ್ ಬಂದಿದೆ. ಸೊ ಹಾಗಾಗಿ ಇದೆಲ್ಲದೂ ಕೂಡ ಸೇರಿಕೊಂಡು ನಾಳೆ ಕೂಡ ಮಾರ್ಕೆಟು ಪಾಸಿಟಿವ್ ಆಗಿ ಉಳಿತಾ ಹೋಗ್ಬೋದು. ಸೊ ಕ್ವಿಕ್ಕಾಗಿ ಒಂದ್ಸಲ US ಮಾರ್ಕೆಟ್ ಏನು ಮಾಡ್ತಾ ಇದೆ ಅಂತ ನಾವು ನೋಡ್ತಾ ಬರೋದಾದರೆ, ಬಿಕಾಸ್ ಅದು ಡಿಸೈಡ್ ಮಾಡುತ್ತೆ ನೋಡಿ, ಅಲ್ಲಿ 2% ಮೇಲ್ಗಡೆ ಹೋಗಿದೆ US ಮಾರ್ಕೆಟು. ಸೊ US ಮಾರ್ಕೆಟ್ ಕೂಡ ತುಂಬ ಪಾಸಿಟಿವ್ ಆಗಿದೆ. ಬಿಟ್ಕಾಯಿನು ನಾನು ಆಗಲೇ ಹೇಳ್ದಂಗೆ 1 ಲಕ್ಷದ ಮೇಲ್ಗಡೆ ಹೋಗಿದೆ, ಇವತ್ತು ಸ್ವಲ್ಪ ಕರೆಕ್ಷನ್ನ ತೊಗೊಂಡಿದೆ. ಅದಲ್ಲದೆ ಗಿಫ್ಟ್ ನಿಫ್ಟಿ 24,900 ಅದೇ ಝೋನಲ್ಲಿ ತೋರಿಸ್ತಾ ಇದೆ. ನಾಳೆ 2 ಸಾಧ್ಯತೆ ಇದೆ. ಅಪ್ಪಿತಪ್ಪಿ ಒಂದು ಗ್ಯಾಪ್ ಡೌನ್ ಆಯಿತು, 200-300 ಪಾಯಿಂಟ್ಗಳ ಗ್ಯಾಪ್ ಡೌನ್ ಆಯಿತು ಅಂತಂದರೆ ಒಂದು ಸೈಡ್ ವೇಸ್ ಆಗಿ ಉಳ್ಕೋಬೋದು. ನಾಳೆ ಎಕ್ಸ್ಪೈರಿ ಸೆನ್ಸೆಕ್ಸಲ್ಲಿ ಅಕಸ್ಮಾತ್ ಸೇಮ್ ಝೋನಲ್ಲಿ ಓಪನ್ ಆಯಿತು ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದರೆ ನಾಳೆ ನಾವು ಪಾಸಿಟಿವ್ ಆಗಿ ಇರಬೇಕಾಗುತ್ತೆ. ಯಾಕೆಂದರೆ ಇವತ್ತು ಹ್ಯೂಜ್ ಅಮೌಂಟ್ ಆಫ್ ಬೈಯಿಂಗ್ ಬಂದಿದೆ. ಹೇಗೆ ಬಂದಿದೆ, ಏನು ಕತೆ ಅನ್ನೋದು ಆ್ಯಕ್ಚುಲ್ ಸೆಬಿ ಡೇಟಾ ಬಂದಮೇಲೆ ನಾನು ನಾಳೆ ನಿಮಗೆ ತಿಳಿಸ್ತೀನಿ. ಇವತ್ತು ಪ್ರಾವಿಷನಲ್ ಡೇಟಾದಲ್ಲಿ FIDAಗಳು ಇಬ್ಬರು ಕೂಡ ಮೈನರ್ ಆಗಿ ಬೈ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದಿಷ್ಟು ಇವತ್ತಿನ ಚಾರ್ಟ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಈ ಮಾಹಿತಿನ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ಚಾರ್ಟ್ ನನಗೆ ಭೇಟಿಯಾಗೋಣ. 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡ್ ಪ್ರತಿಯೊಬ್ಬರು ಬಿಲ್ಡ್ ಮಾಡಬೇಕು, ಮಾಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ಪ್ರತಿ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತಾ ಇರ್ತೀನಿ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಈ ವಿಡಿಯೋದ ಪಿನ್ಡ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ಆ ಫಾರ್ಮ್ನ ಫಿಲ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.